ಆಗಿತ್ತು. ಮಹಾರಾಷ್ಟ್ರದ ಹಣತೆ. ಮಹಾರಾಷ್ಟ್ರ ಅಂದ್ರೆ ಬಹುಶಃ ನಾವು ಮಹಾರಾಷ್ಟ್ರ ರಾಜ್ಯ ಅಂತ ಸೀಮಿತವಾಗಿ ಅರ್ಥ ಮಾಡ್ಕೊಳ್ಳದೆ, ಮಹಾರಾಷ್ಟ್ರ ಅಂದ್ರೆ ಭಾರತವನ್ನೇ ಒಂದು ಮಹಾನ್ ರಾಷ್ಟ್ರ ಅಂತ ಅಂದ್ಕೊಂಡ್ರೆ, ಆ ಇಡೀ ಮಹಾನ್ ರಾಷ್ಟ್ರದ ಮಹಾ ಹಣತೆ, ಜಾಗತಿಕ ಹಣತೆ, ವಿಶ್ವದ ಹಣತೆ ಯಾರಪ್ಪ ಅಂತಂದ್ರೆ ಅದು ಡಾಕ್ಟರ್ BR ಅಂಬೇಡ್ಕರ್. ಇಂಥ ವ್ಯಕ್ತಿಯ ಒಂದು ವಿಚಾರಧಾರೆಗಳನ್ನ ನಮ್ಮ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಮತ್ತು ರಾಜ್ಯದಿಂದ ಬಂದಿರತಕ್ಕಂತ ಎಲ್ಲ ಸಂಶೋಧನಾರ್ಥಿಗಳಿಗೆ, ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ತಲುಪಿಸುವ ಒಂದು ಹಂತವಾಗಿ ವಿವೇಚನೆ, ವೈಚಾರಿಕತೆ ಮತ್ತು ಗಣರಾಜ್ಯ ಈ ವಿಷಯದ ಮೇಲೆ 2 ದಿನಗಳ ಕಾಲ ಬಹಳಷ್ಟು ವಿಷಯಗಳನ್ನ ಇಲ್ಲಿ ಮಂಡನೆ ಆಗಿದೆ. ನಾವು ಅದಕ್ಕೆಲ್ಲರೂ ಸಾಕ್ಷಿ ಆಗಿದ್ದೇವೆ. ನಾನು ಒಬ್ಬ ಅಧಿಕಾರಿಯಾಗಿ ವಿಶ್ವವಿದ್ಯಾಲಯಕ್ಕೆ ಬಂದಿದ್ದೀನಿ, ಆದ್ರೆ ನಾನು ವಿಶ್ವವಿದ್ಯಾಲಯದ ವಿದ್ಯಾರ್ಥಿ ಅಲ್ಲ. ವಿಶ್ವವಿದ್ಯಾಲಯ ಅಂದ್ರೆ ನಾನು ಹೇಳೋದು ಯಾವುದೇ ಒಂದು ಕಾಲೇಜಿನಲ್ಲಿ ನೇರವಾಗಿ ವಿದ್ಯೆಯನ್ನು ಪಡೆದಂತಹ ವಿದ್ಯಾರ್ಥಿ ಅಲ್ಲ. ಬಹಳ ಮಿಸ್ ಮಾಡ್ಕೊತಿದ್ದೆ, ನಂಗೆ ರಾಜಪ್ಪ ದಳವಾಯಿ ಸರ್ ಅಂತವ್ರೆಲ್ಲ ಪಾಠ ಮಾಡ್ಬೇಕು, ಅವ್ರ ಕಡೆ ಎಲ್ಲ ಪಾಠ ಕಲಿಬೇಕಾಗಿತ್ತು ಅಂತ. ಆ ಅವಕಾಶ ನನಗೆ ಇರ್ಲಿಲ್ಲ. ನಾನು ಇಂಥ ಪ್ರೊಫೆಸರ್ ಲೆವೆಲ್ದ ಯಾರಾದ್ರೂ ಒಬ್ರದ್ದು ನಾನು ಇನ್ನೂ ಸರ್ವಿಸಿಗೆ ಬರೋಕ್ಕಿಂತ ಮುಂಚೆ ಪಾಠ ಕೇಳಿದೇನಂದ್ರೆ ಅದನ್ನು ಕೂಡ ನೇರವಾಗಿ ಕೇಳಿಲ್ಲ, ಅದನ್ನು ಬರೀ ಆಡಿಯೋದಲ್ಲಿ ಕೇಳಿದೀನಿ. ಅದು ಯಾರಪ್ಪ ಅಂದ್ರೆ ಸಾಸಿ ಮರಳಯ್ಯ ಅವರು. ಅದು ನನಗೇನಾದ್ರೂ ಸೀಮಿತವಾಗಿ ನನ್ನ ಪರೀಕ್ಷಾ ತಯಾರಿಗಾಗಿ ಸುಮಾರು 108 ಗಂಟೆಗಳ ಪಾಠವನ್ನ, ಸಾವಿರಾರು ಗಂಟೆಗಳ ಲೆಕ್ಕದಲ್ಲಿ ಅದಕ್ಕೆ ಸಮಯವನ್ನು ವ್ಯಯ ಮಾಡಿ ಅವರ ಪಾಠಗಳನ್ನ ಕೇಳಿದ್ದೇನೆ. ಅವಾಗೆಲ್ಲ ಅನಿಸ್ತಿತ್ತು, ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರ ಮಾತುಗಳನ್ನು ಕೇಳಬೇಕು. ಈಗ ಎರಡು ರೀತಿ ಗೊಂದಲ ಆಗತ್ತದ. ನಮ್ಮ ಅಧಿಕಾರಿ ಮಿತ್ರರಲ್ಲಿ ಯಾವಾಗ್ಲೂ ಒಂದು ಚರ್ಚೆ ಆಗಿರ್ತದೆ. ಏನಂತಂದ್ರೆ, ಯೂನಿವರ್ಸಿಟಿಲಿ ಓದಿ PhD ಮಾಡಿದವರು ಯಾರು ಸಿವಿಲ್ಸ್ ಪಾಸ್ ಮಾಡಕ್ ಆಗಂಗಿಲ್ಲ ಅಂತಾನೂ ಚರ್ಚೆ ಮಾಡ್ತಿರ್ತೀವಿ. ಮತ್ತೆ ಇನ್ನೊಂದಂದ್ರೆ, ಯೂನಿವರ್ಸಿಟಿಯಲ್ಲಿ ಗೋಲ್ಡ್ ಮೆಡಲ್ ತಗೊಂಡವರು ಕೂಡ ಅಧಿಕಾರಿಗಳಾಗಂಗಿಲ್ಲ ಅಂತಾನೂ ಕೂಡ ಚರ್ಚೆ ಮಾಡ್ತಿರ್ತೀವಿ. ಅದು ಬಹುತೇಕ ಸ್ವಲ್ಪ ಸತ್ಯನೂ ಅಂತ ಅನಿಸ್ತದೆ. ಯಾಕಂದ್ರೆ ಯಾವುದೇ ಸಿವಿಲ್ಸ್, ಅದು UPSC ಇರ್ಬೋದು, KPSC ಇರ್ಬೋದು, ಆ ಸಂಖ್ಯೆ ಬಹಳ ಕಡಿಮೆ. ಗೋಲ್ಡ್ ಮೆಡಲಿಸ್ಟ್ PhD ಆದವರು ಬರೋದು ಬಹಳ ಕಡಿಮೆ. ಅದು ಯಾಕೆ ಕಡಿಮೆ ಅಂತ ಹೇಳಿ 1.5 ವರ್ಷ ಇಲ್ಲಿ ಕೆಲಸ ಮಾಡಿದ ಮೇಲೆ ನನಗೆ ಬಹಳ ಮನವರಿಕೆ ಆಯ್ತು. ಯಾಕಂದ್ರೆ ಇಲ್ಲಿ ನನಗೆ ಒಮ್ಮೆ ಮನಸ್ತದೆ, ನಾನು ಮತ್ತೆ ರೆಗ್ಯುಲರ್ ಆಗಿ ಕಾಲೇಜ್ಗೆ ಹೋಗಿದ್ದೆ, ನಾನು ಆಫೀಸರ್ ಆಗ್ತಿದ್ನೋ ಅಥವಾ ಸಂಶೋಧನಾರ್ಥಿಯಾಗಿ PhD ಮಾಡಿ ಪ್ರೊಫೆಸರ್ ಆಗ್ತೀನೋ ಅಂತಾನೂ ಡೌಟ್ ಬರ್ತದೆ. ಯಾಕಂದ್ರೆ ಇಲ್ಲಿ ಬಂದಾಗ ನಮ್ಗೆ ವಿಚಾರಗಳ ದೊಡ್ಡ ಹರಿವು ನಮ್ಮನ್ನ ತೆಗೆದುಕೊಳ್ತಾ ಹೋಗ್ತದೆ. ಬಹುಶಃ ಅವಾಗ ನಮ್ಮ ದಾರಿ, ನಾವು ಹೋಗುವಂತಹ ವಿಷಯಗಳು ಬದಲಾಗ್ತಾ ಹೋಗ್ತಿರ್ತಾವ. ದಳವಾಯಿ ಸರ್ 2 ಮಾತುಗಳನ್ನ ಹೇಳಿದ್ರು ಔಪಚಾರಿಕವಾಗಿ ನನ್ನ ಜೊತೆ ಮಾತಾಡಬೇಕಾದ್ರೆ. ಇಲ್ಲಿ ಒಂದು ವೇದಿಕೆ ಮೇಲೂ ಕೂಡ ಇವತ್ತೊಂದು ಮಾತನ್ನ ಹೇಳಿದ್ರು. ಏನಂತಂದ್ರೆ, ನಮ್ಮ ಅಧ್ಯಾಪಕರಿಗೆ ಲಕ್ಷದಲ್ಲಿ ಸಂಬಳ ಕೊಡ್ತಾ ಇರೋದು ಅವರಿಗೆ ನೀವು ಅಗದಿ ಆರಾಮಾಗಿ ಲೈಫ್ ಲೀಡ್ ಮಾಡ್ರಿ ಅಂತ ಅಲ್ಲ, ನಿಮ್ಮ ಮುಂದಿರುವ ವಿದ್ಯಾರ್ಥಿಗಳ ಭವಿಷ್ಯವನ್ನು ಕೂಡ ನಿಮ್ಮಂಗೆ ಉಜ್ವಲವಾಗಿ ಆಗುವಂತಹ, ಅದಕ್ಕಾಗಿ ನಿಮಗೆ ಇಷ್ಟೆಲ್ಲ ಸರ್ಕಾರ ಸವಲತ್ತನ್ನು ಕೊಟ್ಟಿದೆ ಅನ್ನೋದನ್ನ ಹೇಳಿದೆ. ಅದನ್ನ ನಾನು ಇಲ್ಲಿ ರಿಪೀಟ್ ಮಾಡ್ತಾ ಇದ್ದೀನಿ. ಯಾಕೆ ರಿಪೀಟ್ ಮಾಡ್ತಾ ಇದ್ದೇನೆ ಅಂದ್ರೆ, ಕಳೆದ 2 ದಿನಗಳಿಂದ ನಾನೊಬ್ಬ ಅಧಿಕಾರಿಯಾಗಿ ಇದನ್ನ ಆರಂಭಿಸುವಕ್ಕಿಂತ ಮುಂಚೆ ನಾವು ಡಿಸೋಸ ಬಹಳ ಮೀಟಿಂಗ್ ಮಾಡಿ, ನಮ್ಮ ಸಾಹೇಬರು ಪದೇ ಮೀಟಿಂಗ್ ಮಾಡಿ, ಸಾಕಷ್ಟು ಕಮಿಟಿ ಮಾಡಿ, ಏನೇನ್ ಮಾಡ್ಬೇಕು ಎಲ್ಲ ಸ್ಟ್ರಾಟಜಿ ಮಾಡಿದ್ವಿ. ಬಟ್ ಕಾರ್ಯಕ್ರಮ ಆರಂಭ ಆದ ತಕ್ಷಣ ನಾನು ಮತ್ತೆ ಸ್ಟೂಡೆಂಟ್ ಆಗಿಬಿಡ್ತೀನಿ. ಯಾಕಂದ್ರೆ ಕಲಿಬೇಕು. ಮತ್ತೆ ಸರ್ ಹೇಳಿದ್ರು, ದಳವಾಯಿ ಸರೇ ಕಲಿತಾ ಇದ್ದಾರೆ ಅಂದ್ರೆ ನಾವು ಕಲಿಯೋದ್ರಲ್ಲಿ ಏನ್ ದೊಡ್ಡ ಸಾಧನೆನ ಅಲ್ಲ. ಇದು ಯಾಕೆ ಈ ಮಾತನ್ನು ಇಲ್ಲಿ ಆ ಮಾತನ್ನು ಯಾಕೆ ಮರು ಪ್ರಸ್ತಾಪ ಮಾಡಿ ಅಂದ್ರೆ, ಅದು ಕೇವಲ ಬೋಧಕರಿಗೆ ಮಾತ್ರ ಅಲ್ಲ. ಅದು ನನಗೂ ಅಪ್ಲೈ ಮಾಡ್ಕೊಂಡೆ. ಸರ್ಕಾರ ನಿನಗೂ ಸಂಬಳ ಕೊಟ್ಟು ಯೂನಿವರ್ಸಿಟಿ ಕಳಿಸಿರೋದು ಏನೋ ಒಂದು ಅಡ್ಮಿನಿಸ್ಟ್ರೇಷನ್ ಮಾಡ್ಕೊಂಡು ಹೋಗೋದಲ್ಲ. ನಿನ್ನ ಮುಂದೆ ಸಾವಿರಾರು ವಿದ್ಯಾರ್ಥಿಗಳದಾರ, ಅವರ ಬದುಕಿಗೆ ಬೆಳಕಾಗುವಂತ ಯಾವ್ದಾದ್ರು ಕೆಲಸಗಳನ್ನ, ಒಳ್ಳೆಯ ಕೆಲಸಗಳನ್ನ ಮಾಡಿ ಹೋಗು ಅಂತ ಹೇಳಿದ್ದು ನನ್ನ ಮನಸ್ಸಿಗೆ ತಟ್ಟಿತು. ಇದು ನನಗೊಬ್ಬನಿಗೆ ಅಲ್ಲ, ನನ್ನ ಜೊತೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಬೋಧಕೇತರ ಎಲ್ಲರಿಗೂ ಈ ಅವಕಾಶ ಸಿಕ್ಕಿದೆ. ಈ ಅವಕಾಶವನ್ನ ನಾವು ಸದ್ಬಳಕೆ ಮಾಡ್ಕೊಳ್ಬೇಕು. ಹಾಗಾಗಿ ಆ ಮಾತನ್ನ ನಾವು ಬಹಳ ಮನಸ್ಸಿಗೆ ತೆಗೆದುಕೊಳ್ಳೋ ಕೆಲಸ ಮಾಡು. ಇನ್ನೊಂದು ಮಾತು ಹೇಳಿದ್ರು ಅವ್ರು, ಬಹಳ ಹೊರಗಡೆ ನಾವು
ಮಿನಿಸ್ಟರ್ ಸರ್ನ ಕರ್ಕೊಂಡು ಹೋಗುವಾಗ ಅಥವಾ ಬರುವಾಗ ಒಂದು ಮಾತು ಹೇಳಿದ್ರು. ನಾನು ಸ್ವಲ್ಪ ಐ ಆಮ್ ಎ ಗುಡ್ ಲಿಸ್ನರ್, ಇಂಥವೇನ್ರ ಸಿಕ್ಕರೆ ಬಿಡೋದಿಲ್ಲ, ಅದನ್ನ ತಗೊಂಡ್ಬಿಡ್ತೀನಿ ಅಲ್ಲಿ. ಅವ್ರು ಎಂತ ಮಾತು ಹೇಳಿದ್ರಂದ್ರೆ, ನಾನು ಒಂದು ವಿಶ್ವವಿದ್ಯಾಲಯದ ಅಥವಾ ಒಂದು ಕಾಲೇಜ್ನಲ್ಲಿ ನಾನು ಪ್ರಾಧ್ಯಾಪಕನಾಗಿ ಅಲ್ಲಿ ಕೆಲಸ ಮಾಡತ್ತಿದ್ದಂತ ಎಷ್ಟೋ ಮಂದಿ ಗೊತ್ತೇ ಇರಲಿಲ್ಲ ಅಂತ ಅವ್ರು ಕೆಲಸ ಮಾಡೋದು. ಅಂದ್ರೆ ಅವ್ರು ಇಷ್ಟು ಇನ್ವಾಲ್ವ್ ಆಗಿದ್ರಲ್ಲ ಅವ್ರ ಪಾಠದೊಳಗೆ. ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೆ ಬರೀ ಪಾಠ, ಪ್ರವಚನ, ಬೋಧನೆ ಹೇಳಿದ್ರಲ್ಲ, ಸಾಕಷ್ಟು ಉದಾಹರಣೆಗಳು ಹೇಳಿದ್ರಲ್ಲ, ಇದ್ರೊಳಗೆ ಅಷ್ಟೇ ಎಂಗೇಜ್ ಆಗಿದ್ರು. ಬೇರೆ ಯಾವುದೇ ಅಂದ್ರೆ ಈ ಮಕ್ಕಳನ್ನ ತಿದ್ದುವ ಕೆಲಸ ಬಿಟ್ಟು ಬೇರೆ ಯಾವ್ದ್ರಲ್ಲಿಯೂ ಅವ್ರು ಇರ್ಲಿಲ್ಲ, ಎಲ್ಲೂ ಕಾಣಿಸ್ತಾನೂ ಇರ್ಲಿಲ್ಲ. ಅವ್ರು ಯಾರೋ ಒಬ್ರು ಆ ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡಿದವ್ರು ಅವ್ರನ್ನ ಕೇಳಿದ್ರಂತೆ, ನೀವು ನಮ್ಮಲ್ಲೇ ಕೆಲಸ ಮಾಡ್ತೀರಂತ. ಯಾವಾಗ? ರಿಟೈರ್ಡ್ ಆದಾಗ 10-20 ವರ್ಷ ಕೆಲಸ ಮಾಡಿದ್ಮೇಲೆ ಅವ್ರನ್ನ ಹಂಗೆ ಕೇಳ್ತಾರಂದ್ರೆ, ಇದು ಅವರು ತಮ್ಮ ಕೆಲಸಕ್ಕೆ, ತಮ್ಮ ಕಾಯಕಕ್ಕೆ, ತಮ್ಮ ಸೇವೆಗೆ ಅವರು ಸಮರ್ಪಿಸಿಕೊಂಡಿರುವ ರೀತಿ. ಇದು ನಮಗೆ ಒಂದು ಏನಪ್ಪಾ ಅಂದ್ರೆ ನಮಗೊಂದು ದೊಡ್ಡ ನಮಗೊಂದು ದಾರಿ ಹಾಕಿಕೊಡ್ತೀವಿ. ನಾವು ಯಾವ ದಾರಿಯಲ್ಲಿ ಹೋಗ್ಬೇಕು, ಹೇಗೆ ಸಾಗಬೇಕು ಮತ್ತು ಹೇಗೆ ಕೆಲಸ ಮಾಡ್ಬೇಕು ಅನ್ನೋದನ್ನ ನಮಗೆ ಇವತ್ತು ಇಲ್ಲಿ ಒಂದು ಮಾರ್ಗವನ್ನ ನಮಗೆ ಹಾಕಿಕೊಟ್ಟಿದ್ದಾರೆ. ಹಾಗಾಗಿ ಅವ್ರ ಮಾತು ಬಹಳ ಮುಖ್ಯ ಆಗ್ತದೆ. ಇನ್ನು ವೈಚಾರಿಕತೆ, ವಿವೇಚನೆ, ಗಣರಾಜ್ಯದ ಬಗ್ಗೆ ಬಹಳ ಚರ್ಚೆಗಳಾಗ್ತಾ ಇದೆ. ವಿಶ್ವವಿದ್ಯಾಲಯವಾಗಿ ನಾವು ಒಂದು ಒಂದು ದೊಡ್ಡ ಸ್ಥಾನದಲ್ಲಿ, ಅಂದ್ರೆ ಎಷ್ಟೋ ವಿದ್ಯಾರ್ಥಿಗಳ ಭವಿಷ್ಯವನ್ನು ವೈಚಾರಿಕತೆಯಲ್ಲಿ ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳಲ್ಲಿ ಅತ್ಯಂತ ಮೇರು ವ್ಯಕ್ತಿತ್ವವನ್ನು ಹೊಂದಿರುವಂತಹ ನಮ್ಮ ಜಿಲ್ಲೆಯ ಹೆಮ್ಮೆಯ ಉಸ್ತುವಾರಿ ಸಚಿವರು ಮತ್ತು ಲೋಕೋಪಯೋಗಿಯ ಇಲಾಖೆಯ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಸಾಹೇಬರು ಇವತ್ತು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ನಮಗೆ ಆಗಮಿಸಿ ನಮ್ಗೆ ಹೇಗಾಯ್ತು ಅಂದ್ರೆ ಒಂದು ದೊಡ್ಡ ಆನೆ ಬಲ ಬಂದಂತಾಗಿದೆ. ವಿಶೇಷವಾಗಿ ಸಾಹೇಬರ ಆಶೆ ಏನಿದೆ ಅಂದ್ರೆ ಇಂಥ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷ ಮಾಡಬೇಕು ಅಂತ ಹೇಳಿ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ನಿನ್ನೆಯ ವಿದ್ಯಾರ್ಥಿಗಳ ಪಾಲ್ಗೊಳ್ಳುವಿಕೆ ಮತ್ತು ಎಲ್ಲರ ಪಾಲ್ಗೊಳ್ಳುವಿಕೆಯನ್ನು ನೋಡಿ ಮಾನ್ಯ ಕುಲಪತಿಗಳು ಮತ್ತು ನಾವೆಲ್ಲರೂ ಇದನ್ನ ಈಗ ರಾಷ್ಟ್ರೀಯ ಮಟ್ಟದ 2 ದಿನಗಳ ಕಾರ್ಯಾಗಾರವನ್ನ ಒಂದು ಹಾಲ್ ಅಲ್ಲಿ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಸನ್ಮಾನ್ಯ ಸಚಿವರ ನೇತೃತ್ವದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳನ್ನ ಆಹ್ವಾನಿಸುವ ಒಂದು ಕನಸನ್ನು ಇಟ್ಟುಕೊಂಡು ಅಂತಾರಾಷ್ಟ್ರೀಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಸಮ್ಮೇಳನವನ್ನು ಮಾಡ್ಲಿಕ್ಕೆ ನಾವು ಸಂಕಲ್ಪ ಮಾಡ್ತಾ ಇದ್ವಿ. ಅದಕ್ಕೆ ಉಸ್ತುವಾರಿ ಸಚಿವರು ನಮಗೆ ಬರೀ ಬೆಣ್ ತಟ್ಟಿದ್ರೆ ಸಾಕು, ನಾವು ಅದನ್ನೆಲ್ಲ ಸಾಕಾರ ಮಾಡ್ಲಿಕ್ಕೆ ನಮ್ಮ ತಂಡ ಸಿದ್ಧವಾಗಿದೆ ಅಂತ ಹೇಳಿ ಮಾನ್ಯ ಕುಲಪತಿಗಳ ಪರವಾಗಿ ನಾನು ಮತ್ತೊಮ್ಮೆ ಭರವಸೆಯನ್ನು ಕೊಡುತ್ತಾ, ಇವತ್ತು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನಮಗೆ ಆಗಮಿಸಿ ಬಹಳಷ್ಟು ಮೆಚ್ಚುಗೆಯ ಮಾತುಗಳನ್ನಾಡಿ ನಮ್ಮ ಕಾಯಕಕ್ಕೆ ಒಂದು ಬೆನ್ನೆಲುಬಾಗಿ ನಿಂತ ಮಾನ್ಯ ಸಚಿವರಿಗೆ ತಮ್ಮ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಕಾರ್ಯಕ್ರಮಕ್ಕೆ ನಮಗೆ ವಿಶೇಷವಾಗಿ ಶಾಸಕರಂತ ಆಸಿಫ್ ರಾಜು ಸೇಠ್ ಸಾಹೇಬರು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಒಂದು ಮೆರಗನ್ನ ತಂದಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ವಂದನೆಗಳನ್ನು ನಾನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಇವತ್ತು ಮುಂಜಾನೆ ಒಂದು NWKSRTC ವತಿಯಿಂದ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಅಲ್ಲಿ ಭಾಗವಹಿಸಿದ್ರು. ಅದರ ಉಪಾಧ್ಯಕ್ಷರು ಕೂಡ ಇವತ್ತು ಕಾರ್ಯಕ್ರಮಕ್ಕೆ ಹಾಜರಾಗಿ ಕಾರ್ಯಕ್ರಮಕ್ಕೆ ನಮಗೆ ಮೆರಗನ್ನ ತಂದಿದ್ದಾರೆ. ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನ ನಾನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ನಮ್ಮ ರೂಢಾದ ಚೇರ್ಮನ್ ಆದಂತ ಶ್ರೀಯುತ ಚಿಂಗಳೆ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ನಾನು ವಿಶ್ವವಿದ್ಯಾಲಯದ ಪರವಾಗಿ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಕಾರ್ಯಕ್ರಮದ ವೇದಿಕೆಯ ಮೇಲಿರುವ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಂತ ಶ್ರೀಯುತ ತಾಗರಾಜ್ ಸಾಹೇಬರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಮತ್ತು ವೇದಿಕೆಯ ಮೇಲೆ ವಿಶೇಷವಾಗಿ ರಾಜಪ್ಪ ದಳವಾಯಿ ಸರ್ ಅವರ ಭಾಷಣದ ಮೂಲಕ ನಮಗೆ ಮತ್ತೊಂದು ಆಲೋಚನಾ ಲಹರಿಯನ್ನು ನಮಗೆ ಹಾಕಿಕೊಟ್ರು. ಆ ನಿಟ್ಟಿನಲ್ಲಿ ನಾವು ಚಿಂತನೆ ಮಾಡ್ಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ರು. ರಾಜಪ್ಪ ದಳವಾಯಿ ಸಾಹೇಬರು ಕೂಡ ತಮ್ಮ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಮತ್ತು ಮೈಸೂರು ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಪೀಠದ ನಿರ್ದೇಶಕರಾದ ಶ್ರೀಯುತ ಸೋಮಶೇಖರ್ ಸರ್ ಕೂಡ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ಅಭಿನಂದನೆಗಳು ಸಲ್ಲಬೇಕು. ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಅದರ ಜೊತೆಗೆ ಕಾರ್ಯಕ್ರಮದ ವೇದಿಕೆ ಮೇಲಿರುವ ನನ್ನ ಅಧಿಕಾರಿ ಮಿತ್ರರಾದಂತಹ ಪ್ರೊಫೆಸರ್ DN ಪಾಟೀಲ್ ಅವರಿಗೆ, ಮೇಡಮ್ ಸಪ್ನಾ ಅವರಿಗೆ, ಮತ್ತು ಈ ಕಾರ್ಯಕ್ರಮದ ನಮ್ಮ ಅಧ್ಯಯನದ ಪೀಠ ಅಂತ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಪೀಠದ ನಿರ್ದೇಶಕರಾದಂತಹ ಅವರು ಎಕ್ಸಿಕ್ಯೂಟಿವ್ ಇದನ್ನಿದ್ದಂಗೆ, ಆಫೀಸರ್ ಇದ್ದಂಗೆ ನಮಗೆ ಈ ಕಾರ್ಯಕ್ರಮದ ರೂವಾರಿಯಾಗಿರ್ತಕ್ಕಂಥ ಪ್ರೊಫೆಸರ್ ಅಶೋಕ್ ಡಿಸೋಜಾ ಅವರಿಗೆ ಕೂಡ ತಮ್ಮೆಲ್ಲರ ಜೋರಾದ ಚಪ್ಪಾಳೆಗಳು ಸಲ್ಲಬೇಕಂತ ಹೇಳ್ತಾ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ ಹೇಳಿದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಈ ಒಂದು ಮತ್ತೆ ಸೆಷನ್ಗಳು ಕಂಟಿನ್ಯೂ ಆಗ್ತಾ ಇದೆ. ಮಾನ್ಯ ಸಚಿವರಿಗೂ ಮತ್ತು ವೇದಿಕೆ ಮೇಲಿರುವ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸಿ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ.
ಈ ಪುಸ್ತಕಗಳಲ್ಲಿ ನಿನ್ನ ಪ್ರಶ್ನೆ ಏನು ಅಂತ ನನಗೆ ಹೇಳಿದ್ರೆ ಆ ಪ್ರಶ್ನೆಗೆ ಉತ್ತರ ಯಾವ ಪುಸ್ತಕದಲ್ಲಿ ಇದನ್ನ ಹುಡುಕ್ಬೇಕಾಗ್ತದ ಅದ್ರ ಬಗ್ಗೆ ದಾರಿಯನ್ನ ನಾನು ತೋರಿಸ್ತೀನಿ ಅಂತೇಳಿ. ಹಾಗಾಗಿ ಯಾವುದೋ ಒಂದು ಪ್ರಶ್ನೆ ಮಗು ಕೇಳ್ತದೆ, ಯಾವುದೋ ಸಣ್ಣ ಮಗು, ಆ ಮಗುವಿಗೆ ಯಾವ ಪ್ರಶ್ನೆ ಯಾವ ಪುಸ್ತಕದಲ್ಲಿ, ಯಾವ ಪುಟದಲ್ಲಿ, ಯಾವ ಇಂಡೆಕ್ಸ್ ನಲ್ಲಿ, ಯಾವ ಬಿಬ್ಲಿಯೋಗ್ರಫಿ, ಯಾವ ಇದರಲ್ಲಿ ಸಿಗ್ತದ ಅನ್ನೋದನ್ನ ಅವ್ರು ಹೇಗ್ ಮಾಡ್ತಾ ಇದಾರೆ ಅಂದ್ರೆ ಮಕ್ಕಳನ್ನೇ ಹುಡುಕ್ಬೇಕು, ಅವರೇ ಇಂಡೆಕ್ಸ್ ಕಾರ್ಡ್ ತಗೋಬೇಕು, ಅವರೇ ಹೋಗ್ಬೇಕು, ಬುಕ್ ಯಾವ್ದಿದೆ ಅಂತ ನೋಡ್ಬೇಕು, ಯಾವುದೋ ತರಗತಿದು ಯಾರೋ ಬರೆದಂತ ಮಹಾನ್ ವ್ಯಕ್ತಿಗಳ ಪುಸ್ತಕಗಳನ್ನು ಹುಡುಕಿ ಓದಿ ತಿಳ್ಕೊಂಡು ಬಂದು ಅವ್ರು ಮಾಡ್ತಾರೆ. ಅಂದ್ರೆ ಇದರಿಂದ ಏನಾಗ್ತಾ ಇದೆ ಹೇಳ್ರಿ, ನಮ್ಮ ಮಕ್ಕಳಿಗೆ ಅಂದ್ರೆ ಅಲ್ಲಿನ ಮಕ್ಕಳಿಗೆ ಅವ್ರು ಏನ್ ಮಾಡ್ತಾರೆ, ವಿವೇಚನಾ ಶಕ್ತಿಯನ್ನ ಬೆಳೆಸ್ತಾ ಇದ್ದಾರೆ, ಥಿಂಕ್ ಮಾಡೋದನ್ನ ಬೆಳೆಸ್ತಾ ಇದ್ದಾರೆ, ಹುಡುಕೋದನ್ನ ಅವ್ರು ಕಲಿಸ್ತಾ ಇದ್ದಾರೆ. ಹೌದಾ? ನಮ್ಮಲ್ಲಿ ನಾವೇನ್ ಮಾಡ್ತಾ ಇದೀವಿ, ಬರೀ ರಟ್ಟ ಅಂದ್ರೆ ಕಾಪಿ ಪೇಸ್ಟ್, ನಾವ್ ಏನಾದ್ರು ಬೈಪಾಟ್ ಮಾಡೋದು. ಈಗ ಇತ್ತೀಚೆಗೆ ಅಂತೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದ ಮೇಲಂತೂ ಸ್ವಂತಿಕೆ ಅನ್ನೋದು ಇಲ್ವೇ ಇಲ್ಲ, ಸೃಜನಶೀಲತೆ ಅನ್ನೋದು ಇಲ್ವೇ ಇಲ್ಲ, ಕ್ರಿಯೇಟಿವಿಟಿ ಅನ್ನೋದು ಇಲ್ವೇ ಇಲ್ಲ. ಅದಕ್ಕಾಗಿ ನಾವು ಇನ್ನೋವೇಶನ್ ದಲ್ಲಿ ಇಲ್ಲ, ನಾವು ನಾವೀನ್ಯತೆ ಒಳಗೆ ಇಲ್ವೇ ಇಲ್ಲ. ನಮ್ಮ ದೇಶದಲ್ಲಿ ನಮ್ಮ ಹೆಸರು ಬರೋದೇನೆ ಇಲ್ಲ. ನಮ್ಮ ಮಕ್ಕಳಲ್ಲಿ ನಾವೀನ್ಯತೆ ಬರಬೇಕಾದ್ರೆ ಬಹುಶಃ ನಾವು ಈ ಒಂದು ಪರಿಕ್ರಮಗಳನ್ನ ನಾವು ಅಳವಡಿಸಿಕೊಳ್ಳುವಂತಹ ಜವಾಬ್ದಾರಿ ನಮ್ಮ ಮುಂದಿದೆ. ನಾವು ಅವುಗಳನ್ನ ತೆಗೆದುಕೊಂಡು ಮುಂದೆ ಹೋಗ್ಬೇಕಾಗ್ತದೆ. ವಿಶ್ವವಿದ್ಯಾಲಯದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಾವು ಪ್ರತಿದಿನನೂ ನಾವು ಕಲಿಯುವಂತಹ ಅವಕಾಶಗಳು ಸಾಕಷ್ಟು ಇರ್ತಾವ. ಈಗ ನನಗಂತೂ ನಾನು ಹೇಳಿದೆ, ನಾನು ನೇರವಾಗಿ ಶಿಕ್ಷಣವನ್ನ ಪಡೆಯದೇ ಇರೋದ್ರಿಂದ ಒಬ್ಬ ಬಾಹ್ಯ ವಿದ್ಯಾರ್ಥಿಯಾಗಿ ಮುಕ್ತ ವಿಶ್ವವಿದ್ಯಾಲಯದಿಂದ ಅಧ್ಯಯನ ಮಾಡಿದ್ದೆ. ಹೆಂಗಪ್ಪ ಅಂತಂದ್ರೆ ಮುಕ್ತ ವಿಷಯ ಪುಸ್ತಕ ಬಂದು ಓದಿದೆ, ಹೋಗಿ ಬರದೆ. ಹೆಂಗ್ ಬರಿತಿದ್ದೆ ಅಂದ್ರೆ ಪರೀಕ್ಷೆ ಅಂದ್ರೆ ಚಿಕ್ಕೋಡಿಯೊಳಗೆ ಬಸ್ ಹತ್ತಿದ್ದೆ, ಆ ಬುಕ್ ತಗೊಳ್ತಿದ್ದೆ, ಅಲ್ಲಿಂದ ಬೆಳಗಾವಿ ಬರೋಡಿಗೆ 1.5 ತಾಸು ಬಸ್ಸು, ಆ ಬುಕ್ ಅಲ್ಲಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ಓದಿ ಮುಗಿಸಿ ಅವತ್ತು ಬರೆದು ಹೋಗ್ತಿದ್ದೆ. ಏನೋ ಒಂದು 60 ಮಾರ್ಕ್ಸ್ ತಗೊಂಡು ಪಾಸ್ ಆಗಿಬಿಡ್ತಿದ್ದೆ ಡಿಗ್ರಿ. ಹಿಂಗೆ ಪಾಸ್ ಆದ ಆಮೇಲೆ ಬಟ್ ನಾನು ಯಾವಾಗ 2011ರಿಂದ 14 4 ವರ್ಷಗಳ ಕಾಲ ಸಿವಿಲ್ಸ್ ಓದ್ಬೇಕಾದ್ರೆ ನಾನು ನಿಜವಾದ ಅಧ್ಯಯನ ಅಂದ್ರೆ ಏನು, ಅದು ಬರೀ ಬೈಪಾಟ್ ಮಾಡೋದಲ್ಲ, ಅಥವಾ ಯಾವುದೋ ಒಂದು ಪ್ರಶ್ನೆ ಕೇಳಿದ ಉತ್ತರ ಬರೆಯೋದಲ್ಲ. ಒಬ್ಬ ಅಧಿಕಾರಿಯಾಗಿ ನಾನು ಒಂದು ಒಳ್ಳೆಯ ಮಾರ್ಕ್ಸ್ ಅನ್ನು ತಗೋಬೇಕಾದ್ರೆ ಅದನ್ನ ಮನವರಿಕೆ ಮಾಡ್ಕೊಳ್ಳೋದು ಮತ್ತೆ ಅರ್ಥ ಮಾಡ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ ಆಗಿದೆ. ನಮ್ಮ ಮಕ್ಕಳಿಗೆ ನಾವು ಅದನ್ನ ಕಲಿಸ್ಬೇಕಾಗಿದೆ. ನಾವೇನ್ ಮಾಡತ್ತೀವಿ ಅಂದ್ರೆ ಬರೀ ಯಾವುದೋ ಒಂದು, ಅದಕ್ಕೆ ಹೇಳೋದು ವಿಚಾರ ಮಾಡತ್ತಿಲ್ಲ ನಾವು, ನಮ್ಮಲ್ಲಿ ಏನು ಅಂತ ತಿಳುವಳಿಕೆ ಬಗ್ಗೆ ನಾವು ಗಮನ ಹರಿಸತ್ತಿಲ್ಲ. ನಾವೇನ್ ಮಾಡ್ತೀವಿ, ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ ನಮ್ಮ ವಿಸಿ ಸರ್, ನಾವು ಬರೀ ಮಾಡೆಲ್ ಬೇಸ್, ಇದರಲ್ಲಿ ಇದ್ರಾಗ ಒಂದು 10 ಮಾರ್ಕ್ಸ್ ತಗೋ, ಇದ್ರಾಗ ಒಂದು 5 ಮಾರ್ಕ್ಸ್ ತಗೋ, ಅಷ್ಟಿಷ್ಟು ಮಾರ್ಕ್ಸ್ ತಗೊಂಡು ಪಾಸ್ ಆಗಿ ಹೋಗ್ಬಿಡು ಅಂತೇಳಿ. ಇದನ್ನ ಮಾಡಿದ್ರೆ ನಾವು ಏನೋ ಸಾಧನೆ ಮಾಡ್ಲಿಕ್ಕೆ ಆಗೋದಿಲ್ಲ. ನನ್ನ ಮುಕ್ತ ವಿಶ್ವವಿದ್ಯಾಲಯದ ಅನುಭವನ ನಿಮ್ಗೆ ಯಾಕೆ ಹೇಳ್ತೇನೆ ಅಂದ್ರೆ, ರಾಜಪ್ಪ ದಳವಾಯಿ ಸರ್ ಹೇಳಿದ್ರು ಅದನ್ನೇ, ಜೀವನದೊಳಗ ಏನು ನಾವು ಹೊರಗಿನ ಜಗತ್ತಿನಿಂದ ಏನು ಕಲಿಯೋದಿದೆಯಲ್ಲ ಅದು ಬಹಳ ದೊಡ್ಡದಾಗಿರ್ತದೆ, ನಾವು ಅದನ್ನ ಸ್ವೀಕಾರ ಮಾಡುವ ಮನಸ್ಥಿತಿ ಇರ್ಬೇಕಷ್ಟೇ. ನನಗೆ 36 ವರ್ಷ, ಬಹಳ ವಯಸ್ಸಾಗಿತ್ತಂತ ಅನ್ನಕ್ ಹೋಗ್ಬೇಡ್ರಿ. ಆ 36 ವರ್ಷದಲ್ಲಿ ನನಗೆ 18 ವರ್ಷ ಅನುಭವ ಇದೆ. ಯಾವ್ದು? ಸೇವೆಯ ಅನುಭವ ಇದೆ. ನಾನು 9 ವರ್ಷ ಕೇಂದ್ರ ಸರ್ಕಾರದಲ್ಲಿ, ಇನ್ನೇನು ಸ್ವಲ್ಪ ತಿಂಗಳಾಗ ರಾಜ್ಯ ಸರ್ಕಾರದಲ್ಲಿ ಕೂಡ 9 ವರ್ಷ ಆಯ್ತು ಸರ್. 18 ವರ್ಷದ ನೌಕರಿ. ಅಂದ್ರೆ ನಾನು ಪುಸ್ತಕದ ಜೊತೆಗೆ, ಪುಸ್ತಕದಿಂದನೂ ಬಹಳ ಕಲ್ತಿದ್ದೀನಿ, ಅದ್ರ ಜೊತೆಗೆ ಜನರ ಜೊತೆ ಕೆಲಸ ಮಾಡಿನೂ ಕೂಡ ಅಷ್ಟೇ ಕಲ್ತಿದ್ದೀನಿ. ಅದರ ನಾಲೆಜ್ ಮೇಲೆ ನಾನು ಮುಂದೆ ಹೋಗ್ತಾ ಇದ್ದೀನಿ. ಅದು ನನಗೆ ಒಂದು ಯಶಸ್ಸಿನ ದಾರಿಯನ್ನ ನನಗೆ ಕೊಡ್ತಾ ಇದೆ. ಈ ಅನುಭವವನ್ನ ನಾವು ಕಲಿಬೇಕಾದ್ರೆ ಅದನ್ನೇ ಹೇಳಿದ್ರಿ ರಾಜಪ್ಪ ದಳವಾಯಿ ಸರ್, ಬಹಳ ಒಂದು ಪಾಯಿಂಟ್ ಹೇಳಿದ್ರು. ಏನಂತಂದ್ರೆ, ಬಾಜುಕಿ ನಾವು ಯಾವ ಜಾತಿ ಅವದಾನ ಅಂತ ಹೇಳಿ ತಿಳ್ಕೊಳ್ಳೋದನ್ನ ಒಂದು ದೊಡ್ಡ ರಿಸರ್ಚ್ ಮಾಡ್ತಿರ್ತೀರಿ ಅಂತ ಇರ್ತೀವಿ ಅಂತ ಹೇಳಿದ್ರು. ಆದ್ರೆ ನಾನು ವೈಯಕ್ತಿಕವಾಗಿ ಸುಮ್ಮನೆ ಭಾಷಣ ಮಾಡಿ ಹೋಗೋದಲ್ಲ, ನನ್ನ ಆತ್ಮಸಾಕ್ಷಿಯಾಗಿ ನಾನು ಏನೊಂದು ರೂಢಿ ಇಟ್ಕೊಂಡಿದ್ದೇನೆಂದ್ರೆ, ನನ್ನ ಸೇವಾವಧಿಯೊಳಗೆ ನಾನು ದೊಡ್ಡ ಹುದ್ದೆ ನಿಮ್ಮವ್ರಿ ಅಂತ. ಬಟ್ ಅದನ್ನ ನಾನು ಹೆಂಗಿದೇನಂದ್ರೆ, ನಾನು ನಿಮ್ಮವರು ಅಂತ ಯಾರು ಹೇಳ್ಕೊಂಡು ನನ್ನ ಕಡೆ ಬಂದಾರಲ್ಲ, ಅವ್ರ ಫೈಲ್ ಎಲ್ಲ ಯಾವತ್ತು ಪೆಂಡಿಂಗ್ 3 ತಿಂಗಳು 6 ತಿಂಗಳು ಇರ್ತಿದ್ದು. ಯಾರು ಅಲ್ಲ, ಏನು ಅಲ್ಲ, ನನ್ನ ಸಮಸ್ಯೆ ಐತ್ರಿ ಕೆಲಸ ಮಾಡಿಕೊಡ್ರಿ ಅಂತ ಬಂದವ್ರದ್ ಮಾತ್ರ ಬರ್ರಿ, ಈಗ ಫಸ್ಟ್ ಬರ್ರಿ ಕೂತ್ಕೊಡ್ರಿ, ಕೆಲಸ ಮಾಡಿ ಕಳಿಸ್ತೀನಿ ಅಂತ. ಯಾಕೆ ಇದನ್ನ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ಒಟ್ಟ ಯಾವುದೇ ಕಾರಣಕ್ಕೂ ಜಾತಿ ಮತ ಧರ್ಮ ಅಂತ ಬಂದ್ರೆ ಫಸ್ಟ್ ಸಿಕ್ಕಾಪಟ್ಟೆ ಹರ್ಟ್ ಆಗೋದು ನನಗೆ. ಹಾಗಾಗಿ ಅದನ್ನ ರೂಢಿ ಇಟ್ಕೊಂಡಿದ್ದೀನಿ. ಇದನ್ನ ದಯವಿಟ್ಟು ಎಲ್ಲರೂ ಇದನ್ನ ಅನುಷ್ಠಾನ ಮಾಡ್ಕೊಳ್ಬೇಕು, ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಯಾರು ಯಾವ ಜಾತಿ